ಬಂಧುಗಳೇ, ಚಾಣಕ್ಯ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಕ್ಯಾಸಂಬಳ್ಳಿ ಗ್ರಾಮದಲ್ಲಿ ಸ್ವಯಂಭೂ ಪ್ರೇರಿತವಾಗಿ ನೆಲೆಸಿರುವ ಶ್ರೀ ಪಾರ್ವತಾಂಬ ಸಮೇತ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಯವರ 27ನೇ ವಾರ್ಷಿಕ ಜಾತ್ರೆ ಮಹೋತ್ಸವ 9 ದಿನಗಳ ಕಾಲ ವಿವಿಧ ವಾಹನೋತ್ಸವಗಳ ಮೇಲೆ ದೇವರುಗಳನ್ನು ಪಲ್ಲಕ್ಕಿಗಳಲ್ಲಿ ಇಟ್ಟು ಸಂಪ್ರದಾಯದಂತೆ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ, ಹೂಕರಗ ನಡೆಸಲಾಗುತ್ತದೆ. ಇದರ ಪ್ರಯುಕ್ತ 8ನೇ ದಿನದಂದು ದಿನಾಂಕ 5/4/2026 ರಾತ್ರಿ ಶ್ರೀ ವಿಶಾಲಾಕ್ಷಾಂಬ ಸಮೇತ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಯವರ ಪುಷ್ಪ ಪಲ್ಲಕ್ಕಿಯಲ್ಲಿ ಶ್ರೀ ಸೀತಾ ಸಮೇತ ಶ್ರೀ ಕೋದಂಡರಾಮಸ್ವಾಮಿ, ಗಣಪತಿ, ಸುಬ್ರಹ್ಮಣ್ಯ ಸ್ವಾಮಿ, ಪೆದ್ದಪುಲಿ ಗಂಗಮ್ಮ, ಬಾಟಗಂಗಮ್ಮ, ರೇಣುಕಾ ಯಲ್ಲಮ್ಮ, ಆಂಜನೇಯ ಸ್ವಾಮಿ ದೇವರುಗಳ ಪಲ್ಲಕ್ಕಿಗಳು ಹೂಕರಗ, ವಿಶೇಷ ದೀಪಾಲಂಕಾರ, ಹೂವುಗಳ ಅಲಂಕಾರಗಳೊಂದಿಗೆ ಮೆರವಣಿಗೆ ನಡೆಯಿತು. ಈ ಮೊದಲಿಗೆ ಎಲ್ಲ ದೇವರುಗಳಲ್ಲಿ ಹಾಗೂ ದೇವಸ್ಥಾನಗಳಲ್ಲಿ ಅಭಿಷೇಕ, ಪೂಜೆ, ಮಹಾಮಂಗಳಾರತಿ, ಅನ್ನದಾನ, ಪ್ರಸಾದ ವಿತರಣೆ ಮಾಡಲಾಯಿತು. ಈ ಜಾತ್ರೆಯು 9ನೇ ದಿನದಂದು ಶಯನೋತ್ಸವ ಕಾರ್ಯಕ್ರಮದೊಂದಿಗೆ ಮುಕ್ತಾಯವಾಗುತ್ತದೆ. ಈ ಜಾತ್ರೆಯು ಊರಿನ ಹಿರಿಯರಾದ ಕೆ.ವಿ. ವೆಂಕಟಕೃಷ್ಣಾರೆಡ್ಡಿ ಹಾಗೂ ಗ್ರಾಮಸ್ಥರ ಸಹಕಾರದೊಂದಿಗೆ ಪುರೋಹಿತರು ನಡೆಸಿರುತ್ತಾರೆ. ದೇವಾಲಯ ಈ ಬಾರಿ ದೇವಾಲಯಗಳು, ಪುಷ್ಪ ಪಲ್ಲಕ್ಕಿ, ಊರಿನ ಮುಖ್ಯ ಬೀದಿಗಳು, ಉತ್ಸವಗಳು, ಕರಗ, ಟಿವಿ ಕಲಾವಿದರೊಂದಿಗೆ ಮನರಂಜನೆ ಕಾರ್ಯಕ್ರಮ, ವಾದ್ಯ ವೃಂದ ಎಲ್ಲವೂ ವಿಶೇಷ ಸೌಂದರ್ಯ ನೀಡಿ ಸಾವಿರಾರು ಜನರ ಕಣ್ಮನ ಸೆಳೆಯುತ್ತಿತ್ತು. ಈ ಜಾತ್ರೆಯ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಟಿವಿ ಕಲಾವಿದರೊಂದಿಗೆ ಮನರಂಜನೆ ನಡೆಸಿದ್ದರಿಂದ ಟ್ರಾಫಿಕ್ ಜಾಮ್ ಆಗದೆ ಹೆಚ್ಚಿನ ಜನಸಂದಣಿಯನ್ನು ಪೊಲೀಸ್ ಇಲಾಖೆ ನಿಯಂತ್ರಿಸಿದರು. ಆದರೂ ಇನ್ನೂ ಮುಂದೆ ಕೆಜಿಎಫ್ ಮುಖ್ಯ ರಸ್ತೆಯಲ್ಲಿ ಆರ್ಕೆಸ್ಟ್ರಾ ನಡೆಸಿ ಜನಸಂದಣಿ ನಡೆಯಲು ಹಾಗೂ ಈ ಜನಸಂದಣಿಯನ್ನು ಟ್ರಾಫಿಕ್ ಜಾಮ್ ಆಗದೆ ತಡೆಯಲು ಅಸಾಧ್ಯವೆಂಬುದು ಮೊದಲ ಬಾರಿಗೆ ಅನುಭವವಾಯಿತು. ಈ ಜಾತ್ರೆಗೆ ಮುಂದೆ ಬಂದ ಊರಿನ ಹಿರಿಯರಾದ ಕೆ.ವಿ. ವೆಂಕಟಕೃಷ್ಣಾರೆಡ್ಡಿ ಅವರಿಗೆ ವಿಶೇಷ ಆಹ್ವಾನಿತರಾದ ಶಾಸಕಿ, ಅನೇಕ ಬಿರುದುಗಳ ವಿಜೇತ ಜನಪ್ರಿಯ ಸಚಿವರಾದ ಶ್ರೀಮತಿ ರೂಪಕಲಾ ಶಶಿಧರ್ ಅವರಿಗೆ, ಮಾಜಿ ಸಚಿವರಾದ ಶ್ರೀ ನಾರಾಯಣಸ್ವಾಮಿ ಅವರಿಗೆ, ಮಾಜಿ ಶಾಸಕರುಗಳಿಗೆ, ಎಲ್ಲ ಉತ್ಸವ ಸೇವಾ ಸಮುದಾಯ ಸಂಘ ಸಂಸ್ಥೆ ಹಾಗೂ ಸೇವಾಕರ್ತರಿಗೆ, ಸಂಗೀತ, ವಿಶೇಷ ನೃತ್ಯ ಮನರಂಜನೆ ಕಾರ್ಯಕ್ರಮಗಳ ಸೇವಾಕರ್ತ ಮುಖಂಡ ಸದಸ್ಯರುಗಳಿಗೆ, ಕರಗ ಸೇವಾಕರ್ತರಿಗೆ, ಜಾತ್ರೆಗೆ ಚಂದ ನೀಡಿದ ದಾನಿಗಳಿಗೆ, ತಾಲೂಕು ಕಂದಾಯ, ರಕ್ಷಣೆ, ವಿದ್ಯುತ್, ಪಂಚಾಯಿತಿ ಅಧಿಕಾರಿ ಸಿಬ್ಬಂದಿಗಳಿಗೆ, ಹಾಲಿ ಮಾಜಿ ಪಂಚಾಯಿತಿ ಸದಸ್ಯರುಗಳಿಗೆ, ಆಟೋ ಚಾಲಕ ಸಂಘದವರಿಗೆ, ಜಾತ್ರೆ ಮುಂಚೂಣಿ ಕಾರ್ಯಕರ್ತರು ಹಾಗೂ ಯುವಕರಿಗೆ, ಪುರೋಹಿತರಿಗೆ, ವಿವಿಧ ರೀತಿಯಲ್ಲಿ ಈ ಜಾತ್ರೆಗೆ ಹಾಗೂ ಯಾವುದೇ ರೀತಿಯ ಸೇವೆ ಮಾಡಿದ ಪ್ರತಿಯೊಬ್ಬರಿಗೂ ಕ್ಯಾಸಂಬಳಿಯ ದೊಡ್ಡರೆಡ್ಡಿಗಾರಿ ಕೆ.ವಿ. ಶ್ರೀನಿವಾಸ ರೆಡ್ಡಿ ಆದ ನಾನು ಈ ಗ್ರಾಮಸ್ಥರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇನೆ. ಅನಂತ ಕೋಟಿ ಧನ್ಯವಾದ.